ಅದು ಪರಿಸ್ಥಿತಿ ನಮ್ಮ ಇವರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಹೋಗಿ ನನಗೆ ಮಧ್ಯರಾತ್ರಿ 2 ಗಂಟೆಗೆ, ಸಾಮಾನ್ಯವಾಗಿ 3 ಗಂಟೆಗೆ ಫೋನ್ ಮಾಡಿದ್ರು ನಾನು ಎತ್ತೀನಿ, ಸಾಮಾನ್ಯ 2 ಗಂಟೆವರೆಗೂ ನನ್ನ ಟೈಮ್ ಎದ್ದಿರ್ತೀನಿ. ಅದು 3 ಗಂಟೆ ರಾತ್ರಿಗೆ ನನಗೆ ಫೋನ್ ಬಂತು ನಮ್ಮ ಆಫೀಸರ್ಸಿಂದ, ಈ ರೀತಿ ಶೇಕ್ ಆಗ್ತಾ ಇದೆ ಡ್ಯಾಮು ಅಂತೇಳಿ. ತಕ್ಷಣ 6 ಗಂಟೆಗೆ ಹೆಲಿಕಾಪ್ಟರ್ ರೆಡಿ ಮಾಡಿ 8 ಗಂಟೆಗೆ ಒಟ್ಟು 9-10 ಗಂಟೆಗೆಲ್ಲ ನಾನು ಐ ವಾಸ್ ದೇರ್ ಆನ್ ದಿ ಡ್ಯಾಮ್. ಹೋಗಿ ಇವ್ರನ್ನೆಲ್ಲ ಕರ್ಕೊಂಡೋಗಿ ಪರಿಸ್ಥಿತಿ ನೋಡಿ ಎಲ್ಲ ಚರ್ಚೆ ಮಾಡಿ ಐ ಟುಕ್ ಎ ಡಿಸಿಷನ್. ಚೀಫ್ ಮಿನಿಸ್ಟ್ರಿಗೂ ಫೋನಲ್ಲಿ ಮಾತಾಡಿದೆ, ಈ ರೀತಿ ಪರಿಸ್ಥಿತಿ ಇದೆ ಅಂತೇಳಿ. ಅಲ್ಲಿಂದ ಅಷ್ಟೊತ್ತಿಗೆ ಆಂಧ್ರದಿಂದನೂ ಟೀಮ್ ಬಂದಿತ್ತು ಮಾಡಿ ತುಂಗಭದ್ರಾ. 1 ನಿಮಿಷ ಇರಿ ಸ್ವಲ್ಪ ಪ್ಲೀಸ್, ಇವರೇ ನಡಿಯಪ್ಪ. ಆಂಧ್ರದಿಂದನೂ ಒಂದು ಟೀಮ್ ಬಂದಿತ್ತು. ವಿ ಟುಕ್ ಎ ಡಿಸಿಷನ್. ಇದು ಬರೀ ನಮ್ಮ ಒಬ್ಬರದ್ದು ಕೆಲಸ ಅಲ್ಲ, ಇದು ನಾವೇನೇ ತೀರ್ಮಾನ ಮಾಡಬೇಕಾದ್ರೆ ದಿ ಬೋರ್ಡ್ ಇಸ್ ಬೀನ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ದಿ ಇಬ್ಬರು ಸೇರಿ, ಅಂದರೆ ಅವರು ಅದಕ್ಕೆ ಚೇರ್ಮನ್ ಇರ್ತಾರೆ, ನಮ್ಮಿಂದ ಒಬ್ಬರು ಆಫೀಸರ್ಸ್ ಹಾಕಿರ್ತೀವಿ. ಸೊ ಅದಕ್ಕೆ 19ನೇ ಗೇಟ್ ಪ್ರಕರಣದ ನಂತರ ಒಂದು ಬಜಾಜ್ ಅಂತ ಅಂದ್ಬಿಟ್ಟು ಎಕ್ಸ್ ಚೇರ್ಮನ್ರು ಅವ್ರ ಹತ್ರ ಕೂಡ ಡಿಸ್ಕಷನ್ ಮಾಡಿ ಒಂದು ಸಮಿತಿನೂ ಕೂಡ ನಾವು ಮಾಡಿ ಇದಕ್ಕೆ ಏನು ಮಾಡಬೇಕು ಅಂತೇಳಿ ಒಂದು ಟೆಕ್ನಿಕಲ್ ರಿಪೋರ್ಟ್ ತೆಗೆದುಕೊಂಡು, ಆಗ ಅವ್ರು ಹೇಳಿದ್ರು, ಆ ಸಮಿತಿ ಏನು ಹೇಳಿದ್ರು ಅಂತಂದರೆ, ನೀವು 33 ಗೇಟ್ಗಳನ್ನು ಬದಲಾಯಿಸಲು ಹಾಗೂ ಸುರಕ್ಷತೆ ಕಾಪಾಡಬೇಕಾದಂಥ ಇಮಿಡಿಯೇಟ್, ಮೀಡಿಯಂ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಆ್ಯಕ್ಷನ್